BCM ಹಾಸ್ಟೆಲ್ದಲ್ಲೇ ಒಂದು 4 ಕೊಠಡಿ ಇತ್ತು. ಅದೊಂದು ಗೋಡೌನ್ ಥರ ಇತ್ತು. ಅವಳೆಗೆ ನಮ್ಮ CO ಸಾಹೇಬರು ಮತ್ತು AC ಸಾಹೇಬರು ನನಗೆ ಗಮನಿಸಿ ತಗೊಂಡು ಬಂದಿತ್ತು. ಮಕ್ಕಳಿಗೆ, ಹಾಸ್ಟೆಲ್ ಮಕ್ಕಳಿಗೆ ಮತ್ತು ಔಟ್ಸೈಡ್ ಯಾರಿಗೆ UPSC KS KPS ಏನು ಮಾಡೋದಿದೆ ಅದರ ಸಲುವಾಗಿ ಒಂದು ಸ್ಟಡಿ ಸೆಂಟರ್, ಒಂದು ಲರ್ನಿಂಗ್ ಸೆಂಟರ್ ಅಂದರೆ ಮಾಡೋದಿಲ್ಲಂತೆ. ಡಿಪಾರ್ಟ್ಮೆಂಟ್ ಇಲಾಖೆಯವರು ಹೇಳಿದ ಮೇಲೆ ನಾನು ಶಾಸಕ ಅನುದಾನದಲ್ಲಿ ಇದು ಮಾಡಿಕೊಟ್ಟಿದ್ದೇನೆ. ಚಿಲ್ಡ್ರನ್ ಆರ್ ಅವರ್ ಫ್ಯೂಚರ್. ಅವ್ರದ್ದು ನಮ್ಮ ಭವಿಷ್ಯ, ನಮ್ಮ ರಾಜ್ಯದ ಭವಿಷ್ಯ, ನಮ್ಮ ದೇಶದ ಭವಿಷ್ಯ. ಅವರು ಒಳ್ಳೆ ಮಾಡಿದಂದರೆ ನಾವು ಮುಂದೆ ಹೋಗೋದು. ನಾವು ಅಭ್ಯಾಸ ಮಾಡಿ ಒಳ್ಳೆ ಮಾಡಲಿ. ನಮ್ಮದು ಇಲಾಖೆ, PCM ಇಲಾಖೆ ಎಲ್ಲ ಸಿಬ್ಬಂದಿಗಳು, ಆಫೀಷಿಯಲ್ಸು ಎಲ್ಲ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ನಾವು ಅವ್ರಿಗೆ ಧನ್ಯವಾದ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಬಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ದೆಮ್ ಫಾರ್ ಕಮಿಂಗ್ ಟು ಮೀ ಆ್ಯಂಡ್ ಗಿವಿಂಗ್ ಮೀ ದಿಸ್ ಅಪರ್ಚುನಿಟಿ. ಇದು ಮಾಡಲಿಕ್ಕೆ ಎಲ್ಲರಿಗೂ ಧನ್ಯವಾದ. ಬಟ್ ದಿಸ್ ಚೈಲ್ಡ್ ಹ್ಯಾಸ್ ಗಿವನ್ ಮೀ ಒನ್ ಫ್ಲವರ್. ಐ ಥ್ಯಾಂಕ್ ಯು ಆಲ್ಸೋ ವೆರಿ ಮಚ್. ಲೆಟ್ ದೆಮ್ ಆಲ್ ಬಿ ಡೂ ದೇರ್ ಬೆಸ್ಟ್ ಇನ್ ಲೈಫ್. ಎಲ್ಲರದ್ದು ದೇವರು ಒಳ್ಳೆ ಮಾಡಲಿ, ಒಳ್ಳೆ ಅಭ್ಯಾಸ ಮಾಡಲಿ. ಧನ್ಯವಾದ. ಈಗ ಒಂದೇ ಹಾಸ್ಟೆಲ್ ಅಲ್ಲ, ಬೇರೆ ಬೇರೆ ಕಡೆ ಆಗಬೇಕು. ಯಾಕಂದರೆ ಬೇರೆ ಬೇರೆ ಕಡೆನೂ ಜಾಗ ಇತ್ತಂದರೆ ಅಲ್ಲೇನು ಮಾಡ್ಕೊಡ್ತೀನಿ. ನಮ್ಮದು ಫಸ್ಟ್ ನಮ್ದು ಎಲೆಕ್ಟ್ ಆದ ಮೇಲೆ ನಮ್ಮ ರೆಸಲ್ಯೂಷನ್ ಇತ್ತು, ಎಜುಕೇಷನ್ ಮತ್ತು ಹೆಲ್ತ್ ಸಲುವಾಗಿ ನಿನ್ನೆ ಮುಖ್ಯಮಂತ್ರಿಯವರು 23.25 ಕೋಟಿ ಬಿಮ್ಸ್ ಹಾಸ್ಪಿಟಲ್ಗೆ ರಿಕ್ವೆಸ್ಟ್ ಮಾಡಿದ ಮೇಲೆ ಸ್ಯಾಂಕ್ಷನ್ ಮಾಡಿದ್ದಾರೆ ಇಕ್ವಿಪ್ಮೆಂಟ್ ಸಲುವಾಗಿ. ಮತ್ತು ಸರ್ದಾರ್ ಕಾಲೇಜ್ಗೇನು ಒಂದು ಬಿಲ್ಡಿಂಗ್ ಸ್ಯಾಂಕ್ಷನ್, ಒಂದು ಜಾಗ ಸ್ಯಾಂಕ್ಷನ್ ಆಗಿದೆ, ಒಂದು ಬಿಲ್ಡಿಂಗು ಸ್ಯಾಂಕ್ಷನ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಶಾಲೆದಲ್ಲೇ ಕೊಠಡಿ, ಬಾತ್ರೂಮ್ಸ್ ಎಲ್ಲ ಕಡಿಮೆ ಇದೆ. ಎಜುಕೇಷನ್ ಪರವಾಗಿ ನಾವು ಫಸ್ಟ್ ಎಜುಕೇಷನ್ ಪರವಾಗಿದ್ದೀನಿ ಮತ್ತು ಹೆಲ್ತ್ ಪರವಾಗಿದ್ದೀನಿ. ಮತ್ತು ಬೇರೆ ಬೇರೆ ಎಲ್ಲೇ ಅವಶ್ಯಕತೆ ಇದೆ ಅಲ್ಲೇ ಅವರು ಡಿಪಾರ್ಟ್ಮೆಂಟ್ ಅವ್ರು ಹೇಳಿದಂದರೆ ಐ ವಿಲ್ ಶೋರ್ ಯು. ಮತ್ತು ನಮ್ಮ BCM ಹಾಸ್ಟೆಲಲ್ಲಿ SPA ಆಫೀಸ್ ಅವ್ರ ಮುಂದೆ ಇರುವ ಈ ನಮ್ಮ BCM ಹಾಸ್ಟೆಲಲ್ಲಿ 3 ಕೊಠಡಿಗಳು ಹಾಳು ಬಿದ್ದಿದ್ದವು. ಅದಕ್ಕೆ ನಮ್ಮ ಅಧಿಕಾರಿಗಳು ಹಾಗೂ ಮಾನ್ಯ ಶಾಸಕರು ಸೇರಿ ಅದಕ್ಕೆ ಉನ್ನತೀಕರಣ ಮಾಡಿ ಒಂದು 30 ಲಕ್ಷದಲ್ಲಿ ಸುಸಜ್ಜಿತವಾಗಿರೋ ಒಂದು ಗ್ರಂಥಾಲಯ, ಎಲ್ಲ ನಮ್ಮ ಮಕ್ಕಳಿಗೆ ಅನುಕೂಲ ಆಗಬೇಕನ್ನೋ ನಿಟ್ಟಿನಲ್ಲಿ ಒಂದು 3 ಗ್ರಂಥಾಲಯ, ಅದಕ್ಕೆ ವಿಷನ್ ಬೆಳಗಾವಿ ಅಂತ ಗ್ರಂಥಾಲಯ ಹೆಸರಿಟ್ಬಿಟ್ಟು ಇವತ್ತು ಶಾಸಕರು ಇದಕ್ಕೆ ಉದ್ಘಾಟನೆ ಮಾಡಿದ್ದಾರೆ. ನಾನು ನಮ್ಮ ಇಲಾಖೆಯ ಪರವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿನಿಯರ ಪರವಾಗಿ ಮತ್ತು ನಮ್ಮ ಅಧಿಕಾರಿಗಳ ಪರವಾಗಿ ಮಾನ್ಯ ಶಾಸಕರಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ಯಾಕಂದರೆ ಅವರು ತಮ್ಮ ಸ್ವಂತ ಶಾಸಕರ ಅನುದಾನದಲ್ಲಿ ಈ ಒಂದು ಕೆಲಸ ಮಾಡಿದ್ದಕ್ಕೆ ಇಡೀ ಒಂದು ನಮ್ಮ ರಾಜ್ಯಕ್ಕೆ ಅಥವಾ ನಮ್ಮ ಜಿಲ್ಲೆಗೆ ಒಂದು ಮಾದರಿ ಅಂತ ನಾನು ಹೇಳೋಕ್ಕೆ ಇಷ್ಟಬಯಸ್ತೀನಿ. ಸೊ ಈ ಗ್ರಂಥಾಲಯ ನಮ್ಮ ಮಕ್ಕಳ ಭವಿಷ್ಯ ಕಟ್ಟುವಲ್ಲಿ ಒಂದು ಮಾದರಿ ಆಗಲಿ ಅಂತ ಅನ್ನೋದು ನನ್ನ ಆರೈಕೆ. ಎಲ್ಲ ಹಾಸ್ಟೆಲ್ಗಳಲ್ಲಿ ಈ ರೀತಿ ಗ್ರಂಥಾಲಯ ಆಗಬೇಕು. ಈ ಥರ ಮಾಡಲಿಕ್ಕೆ ನಾವೆಲ್ಲ ಕಡೆ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು.